ಬರಿಯ ಧರ್ಮದ ಜಾಡ್ಯದಲ್ಲಿ ಮೈ ಮರೆದು ವನದಲ್ಲಿ ಬೇವು ಬಿಕ್ಕೆಯ ನರಸಿ ತೊಳಲಿದು ಸಾಲದೆ 13 ವತ್ಸರದಿ ಮುರುಕುಗೊಂಡೊಡೆ ಕ್ಷಾತ್ರ ತೇಜವ ಮೆರೆವ ದಿನವು ಎಂದಿಹುದು ನೀವು ಇನ್ನರೀರಿ ಎಮ್ಮನು ಹರಿಯ ಬಿಡಿ ಸಾಕೆಂದನ ಭೀಮ. ಮುಂದುವರೆದು ಭೀಮ ಸುಮ್ಮನೆ ಆಗ್ತಾ ಇಲ್ಲ. ಭೀಮ ಹೇಳ್ತಾ ಇದ್ದಾನೆ, ಬರಿಯ ಧರ್ಮದ ಜಾಡ್ಯದಲ್ಲಿ ಮೈ ಮರೆದು ವನದಲ್ಲಿ ಬೇರು ಬಿಕ್ಕೆಯ ನರಸಿ ತೊಳಲಿದು ಸಾಲದೇ ಅಂತ ಇದ್ದಾನೆ. ನಿಜವಾಗಿಯೂ ಸೊಗಸಾರಂತಹ ಪದ್ಯ ಇದು, 40ನೇ ಪದ್ಯ. ಅವನು ಭೀಮ ತಿರುಗಿ ಹೇಳ್ತಾ ಇದ್ದಾನೆ, ನೀವು ಬರೀ ಅಣ್ಣಯ್ಯ, ನೀನು ಬರೀ ಧರ್ಮ ಧರ್ಮ ಅಂತ ಹೇಳಿ ರೋಗದಿಂದ ನರಳತಾ ಮೈ ಮರೆತು ಕಾಡಿನಲ್ಲಿ ನಾವು ಧರ್ಮವೆಂಬ ರೋಗ ಧರ್ಮಕ್ಷಮೆಯ ಗರಬಡೆದಿಹುದು ಅಂತ ದ್ರೌಪದಿ ಕೀಚಕವಧೆಯಲ್ಲಿ ಹೇಳೋದಿಲ್ವಾ, ಅದನ್ನೇ ಇಲ್ಲಿ ಕವಿ ಮತ್ತೆ ತರ್ತಾ ಇದ್ದಾನೆ. ಬರೀ ಧರ್ಮ, ಸತ್ಯ, ನ್ಯಾಯ, ನೀತಿ, ಶಾಂತಿ, ಸೈರಣೆ, ಕ್ಷಮೆ, ದಯೆ ಇತ್ಯಾದಿಗಳಿಂದ ನೀವು ರೋಗಗ್ರಸ್ತರಾಗ್ಬಿಟ್ಟಿದ್ದೀರಾ. ಮೈ ಮರೆದು ಜಾಡ್ಯ ಅಂದ್ರೆ ರೋಗ, ಆ ಧರ್ಮದ ರೋಗ ನಿಮಗೆ ಬಡಿದು ಬಿಟ್ಟಿದೆ. ಅದನ್ನ ಹೊತ್ತುಕೊಂಡು ನೀವು ಕಾಡಿನಲ್ಲಿ ಬೇರು ಬಿಕ್ಕೆ ಗೆಡ್ಡೆ ಗೆಣಸು ಇವನ್ನು ತಿಂದುಕೊಂಡು 13 ವರ್ಷ ನಾವು ಅಲೆಮಾರಿಯಾಗಿ ಸುತ್ತಾಡಿದ್ದು ಸಾಕಾಗಿಲ್ವೇ ನಿಮ್ಗೆ ಇನ್ನುವೇ ಅಂತ ಭೀಮ ತಿರುಗಿಸಿ ಧರ್ಮರಾಯನಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಹಂಗೆ ಮುಂದುವರೆದು ಭೀಮ ಹೇಳ್ತಾನೆ, ನಾವು ಈಗ ಮತ್ತೆ ಭಯದಿಂದ ಸುಮ್ಮನಾಗ್ಬಿಟ್ರೆ ನಮ್ಮ ಕ್ಷತ್ರಿಯ ಧರ್ಮವನ್ನ, ಕ್ಷಾತ್ರ ತೇಜಸ್ಸನ್ನ ಹೇಗೆ ಮೆರೆಯುವುದು? ಯಾವತ್ತು ನಮಗೆ ಅವಕಾಶ ಒದಗಿ ಬರುತ್ತೆ? 13 ವರ್ಷ ನಾವು ಕಾದಾಗಿದೆ, ನಿಮಗೆ ಇದು ಗೊತ್ತಾಗೋದಿಲ್ಲ. ನೀವು ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ. ಉರುಕುಗೊಂಡೊಡೆ, ಉರುಕು ಅಂದ್ರೆ ಭಯ, ಭಯದಿಂದ ನಾವು ರಾಜತೇಜವ ಮೆರೆವ ದಿನವೆಂದಿಹುದು ನೀವಿನ್ ಅರಿಯಿರಿ, ನೀವು ತಿಳಿದುಕೊಳ್ಳಿ ಇದನ್ನ. ಎಮ್ಮನು ಹರಿಯ ಬಿಡಿ ಸಾಕೆಂದನ ಭೀಮ. ನೀವು ದಯವಿಟ್ಟು ಬಿಟ್ಟು ಬಿಡಿ, ನಮ್ಮ ಪಾಟಿಗೆ ನಮ್ಮ ಬಿಟ್ಟು ಬಿಡಿ, ನಾವು ಇದಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಈ ವಿರಾಟ ರಾಯನಿಗೆ ಅಂತ ಭೀಮ ಹೇಳ್ತಾ ಇರುವಂತಹ ಮಾತು ಎಷ್ಟು ಸೊಗಸಾರಂತಹ ಪದ್ಯ ಅಂದ್ರೆ, ದ್ವಿತೀಯಾಕ್ಷರ ಪ್ರಾಸವನ್ನೆಲ್ಲ ರಳದಲ್ಲಿ ತುಂಬು ಬಿಟ್ಟಿದ್ದಾನೆ ಕವಿ. ಬರಿಯ ಮರೆದು ನರಸಿ ಬಿಕ್ಕೆಯನ್ ಅರಸಿ ಉರುಕುಗೊಂಡೊಡೆ ಮೆರೆವ ನೀವಿನ್ ಅರೆಯಿರೆಮ್ಮನು, ನೀವಿನ್ ಅರಿಯಿರಿ ಅಲ್ಲ, ನೀವಿನ್ ಅರಿಯಿರಿ, ನೀವು ನಮ್ಮನ್ನು ತಿಳಿದುಕೊಳ್ಳಿ ಅಂತ ಭೀಮ ಹೇಳುವಂತಹ ಮಾತು ನಿಜವಾಗಿಯೂ ಮನನೀಯವಾಗಿದೆ. ಉದಯದಲ್ಲಿ ನಾವಿನಿಬರು ಆತನ ಸದನದಲ್ಲಿ ನೃಪಪೀಠದಲ್ಲಿ ಗರ್ವದಲ್ಲಿ ಕುಳ್ಳಿಹೆವು. ಆತ ನಮ್ಮಲ್ಲಿ ಕೋಡಿಯನು ಹಿಡಿಯೇ ಮದಮುಖನನು ಒರಸುವೆವು. ಹರುಷದಲ್ಲಿ ಇದಿರುಗೊಂಡೊಡೆ ಮನ್ನಿಸುವ ಮಾತು ಇದುವೆ ಸನ್ಮತವು ಎಂದು ಸಂತೈಸಿದನು ಪವನ ಜನ. ಈ ಸಂಧಿಯ ಕಡೆ ಪದ್ಯ ಬಹಳ ಚೆನ್ನಾಗಿ ಕವಿ ಈ ಸಂದರ್ಭವನ್ನ ತಂದಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಅದರಲ್ಲೂ ವಿರಾಟ ಪರ್ವವನ್ನ ಬಹುಶಃ ಕವಿಗೆ ಬರೆಯೋದಕ್ಕೆ ಬಹಳ ಕಷ್ಟ ಆಗಿದ್ದಿರಬೇಕು ಅನ್ಸುತ್ತೆ. ಕಾರಣ ಎಲ್ಲೂ ಕೂಡ ಕೃಷ್ಣನನ್ನ ತಾನು ನೆನೆಸ್ಕೊಳ್ಳೋ ಆಗಿಲ್ವೇ ಇಲ್ಲ ಅಲ್ವೇ. ಹಾಗೆ ಆ ಥರ ಕಷ್ಟಪಟ್ಟು ಕವಿ ಬರೆದಿದ್ರು ಕೂಡ ಮಹಾ ಅರ್ಥವತ್ತಾಗಿ ಅನ್ನೋದಕ್ಕಿಂತ ತುಂಬಾ ಗೂಢಾರ್ಥಗಳನ್ನ ಒಳಾರ್ಥಗಳನ್ನ ತರುವಂತಹ ಪದ್ಯಗಳನ್ನು ಕವಿ ಬರೆದಿದ್ದಾನೆ. ಇನ್ನು ಭೀಮ ಒಪ್ಕೊಳ್ಳೋದಿಲ್ಲ, ಧರ್ಮರಾಯನ ಯಾವ ಮಾತುಗಳಿಗೂ ಅವನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಧರ್ಮದ ಭೂತ ನಿಮ್ಗೆ ಹಿಡಿದಿದೆ, ರೋಗ ಹಿಡಿದಿದೆ, ನಿಮಗೆ ಬಿಟ್ಟು ಬಿಡಿ ನೀವು ಅಂತ ಹೇಳಿದ್ದಕ್ಕೆ ಧರ್ಮರಾಯ ಭೀಮನನ್ನ ಒಪ್ಕೊಳ್ಬೇಕಾಗತ್ತೆ. ಅದಕ್ಕೆ ಧರ್ಮರಾಯ ಹೇಳ್ತಾ ಇದ್ದಾನೆ, ಉದಯದಲ್ಲಿ ನಾವಿನಿಬರಾತನ ಸದನದಲ್ಲಿ ನೃಪಪೀಠವನ್ನು ಗರ್ವದಲ್ಲಿ ನೆಮ್ಮುವೆವು ಆವಾತ ನಮ್ಮಲ್ಲಿ ಕೋಡಿಯನು ಹಿಡಿಯೇ ಅಂತಾನೆ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ,
ಧರ್ಮರಾಯ, ಸರಿಯಪ್ಪ, ನಾಳೆ ಬೆಳಗ್ಗೆ ನಾವು ಐವರು ಕೂಡ ವಿರಾಟನ ರಾಜಸಭೆಗೆ ಹೋಗೋಣ. ಅಲ್ಲಿ ರಾಜಪೀಠಗಳ ಮೇಲೆ ನಾವು ಠೀವಿಯಿಂದ ಕುಳಿತುಕೊಳ್ಳೋಣ. ಗರ್ವದಲ್ಲಿ ನೆಮ್ಮುವೆವು ಆತ ಆತ ನಮ್ಮಲ್ಲಿ ಕೋಡಿಯನ್ನು ಹಿಡಿಯೇ. ಅಂದ್ರೆ ಗರ್ವದ ನಾವು ತುಂಬಾ ಕ್ಷತ್ರಿಯ ಗರ್ವದಿಂದ ರಾಜಸಿಂಹಾಸನವನ್ನ ಆಕ್ರಮಿಸಿಕೊಳ್ಳೋಣ. ನೆಮ್ಮುವೆವು ಅಂದ್ರೆ ನಮಗೆ ನಮ್ಮದು ಅಂತ ಹೇಳಿ ಆತ್ಮವಿಶ್ವಾಸದಿಂದ ಕುಳಿತುಕೊಳ್ಳೋಣ. ನಮ್ಮಲ್ಲಿ ಕೋಡಿಯನ್ನು ಹಿಡಿಯ. ಒಂದು ಪಕ್ಷ ಅವನೇನಾದರೂ ಗರ್ವಿಷ್ಠನಾಗಿ ಕೋಪಿಸಿಕೊಂಡದ್ದೇ ಆದ್ರೆ ಮದ ಮುಖನನ್ ವಾರೆಸುವೆವು ಅಂತಾನೆ ಕವಿ. ಅಂದ್ರೆ ಮದಮುಖ ಗರ್ವಿಷ್ಠ, ಆ ಗರ್ವಿಷ್ಠನನ್ನ ವಾರಸ ಹಾಕಿಬಿಡೋಣ ನಾವು. ಹರುಷದಲ್ಲಿದಿರುಗೊಂಡೊಡೆ ಮನ್ನಿಸು. ಒಂದು ಪಕ್ಷ ಅವನು ತುಂಬ ಸಂತೋಷದಿಂದ ನಮ್ಮನ್ನು ಅಪ್ಕೊಂಡು ಸ್ವಾಗತಿಸಿದ್ದೇ ಆದರೆ ಅಷ್ಟೇ ಅವನಿಗೆ ನಾವು ಗೌರವವನ್ನು ಸಲ್ಲಿಸೋಣ ಅಂತ ಹೇಳಿದ್ದಕ್ಕೆ ಆಯಿತು, ಮನ್ನಿಸುವ ಮಾತಿದುವೆ ಸನ್ಮತವೆಂದು ಸಂತೈಸಿದನು ಪವನ ಜನ. ಆಗಲಿ ಅಂತ ಹೇಳಿ ಧರ್ಮರಾಯನ ಮಾತುಗಳನ್ನು ಭೀಮನು ಕೂಡ ಸಮಾಧಾನದಿಂದ ಒಪ್ಕೊಂಡು ಸಮಾಧಾನವನ್ನು ತಂದುಕೊಳ್ತಾನೆ. ಈ ರೀತಿ ಈ ವಿರಾಟಪುರದ 9ನೇ ಸಂಧಿ ಮುಗಿಯುತ್ತೆ. ಮುಂದಿನ 10ನೇ ಸಂಧಿಯಲ್ಲಿ ಶ್ರೀಕೃಷ್ಣ ಬರ್ತಾನೆ. ಕುಮಾರವ್ಯಾಸನಿಗೆ ಸೊಗಸು. ಅದರಲ್ಲೂ ಉದ್ಯೋಗ ಪರ್ವ ಅಂತೂ ಆ ಕುಮಾರವ್ಯಾಸ ಭಾರತದ ಹೃದಯ ಸ್ಥಾನ ಅಂತಲೇ ಹೇಳ್ತಾರೆ. ಆ ಕೃಷ್ಣನನ್ನ ವರ್ಣಿಸದ ಪದ್ಯವೇ ಇಲ್ವೋ ಏನೋ ಅನ್ನೋ ಅಷ್ಟು ಮಟ್ಟಕ್ಕೆ, ಪದ್ಯಗಳೇ ಇಲ್ವೋ ಏನೋ ಅನ್ನೋ ಅಷ್ಟು ಮಟ್ಟಕ್ಕೆ ಉದ್ಯೋಗ ಪರ್ವವನ್ನು ತಂದಿದ್ದಾನೆ. ಹೀಗೆ ಮಹಾಕವಿ ಕುಮಾರವ್ಯಾಸನ ಕಾವ್ಯ ಅದು ಆಚಂದ್ರಾರ್ಕವಾದಂತಹ ಕಾವ್ಯ ಅಂತ ಹೇಳೋಷ್ಟು ಸಾಮರ್ಥ್ಯವಿರುವಂತಹ ಕಾವ್ಯ ಅಂದ್ರೆ ತಪ್ಪಾಗೋದಿಲ್ಲ ಎಂದು ಹೇಳುತ್ತಾ ಇವತ್ತಿನ ವ್ಯಾಖ್ಯಾನಕ್ಕೆ ಮಂಗಳವನ್ನು ಹಾಡೋಣ. ನಮಸ್ಕಾರ.